ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನುಸ್ ಲೈಫ್ ಸ್ಟೈಲ್. ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದರೆ ನನ್ನ ದೊಡ್ಡ ಮಗಳ ಬೋರ್ಡೆ. ಆಲ್ರೆಡಿ ಎಲ್ಲ ಕೆಲಸ ಅಂತ ಹೇಳೋಕ್ಕಾಗೋದೇ ಇಲ್ಲ. ನಮ್ಮ ಶಾರುವಿಂದ ನಾನು ಸ್ನಾನ ಮಾಡ್ಕೊಬರೋ ಅಷ್ಟಲ್ಲೇ ಎದ್ಬಿಟ್ಟಿದ್ಲು. ಈಗಂತೂ ದೇವ್ರ ಸಾಮಾನು ತೊಳೆಯೋಣ ಅಂದ್ರೂ ಬಿಡ್ತಾ ಇಲ್ಲ. ಇವಾಗ ಅವರಪ್ಪ ಹೂವು ತಗೊಬರೋಕೆ ಹೋಗೋರು. ಅವರಪ್ಪ ಒಂದು ಮನೆಯೇ ಕೆಲಸ ಮಾಡೋಕ್ಕಾಗೋದು. ಅಮ್ಮ ಹಾಯ್ ಮಾಡು. ಹ್ಯಾಪಿ ಬರ್ಡೇ ಅಮ್ಮ. ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು. ಅವಳಿಗೆ ಸಿಂಪಲಾಗಿ ನೈಟೇ ಕೇಕ್ ಕಟ್ ಮಾಡಿಸಿದ್ವಿ. ಮಿಡಲ್ ಕ್ಲಾಸ್ ಲೈಫಲ್ಲಿ ಯಾವ ಥರ ಆಗುತ್ತೋ ಆ ಥರನೇ ಇದು ಮಾಡಿದ್ದು. ನಾವು ಅಂದ್ಕೊಂಡಂಗೆಲ್ಲ ಆಗೋಲ್ಲ. ಪ್ರತಿಯೊಂದಕ್ಕೂ ಬಜೆಟ್ ಪ್ರಾಬ್ಲಮ್ ಅಂತ ಇದ್ದೇ ಇರುತ್ತೆ. ಹಾಗಾಗಿ ಚಿಕ್ಕ ವಿಷಯಗಳಲ್ಲಿ ಚಿಕ್ಕ ಕ್ಷಣಗಳನ್ನ ದೊಡ್ಡದಾಗಿ ಅನುಭವಿಸ್ತಾ ಅದರಲ್ಲೇ ದೊಡ್ಡ ಸಂತೋಷ ಕಾಣುತ್ತದೆ ನಮ್ಮ ಲೈಫ್ ಅಂತ ಹೇಳ್ಬೋದು. ಇನ್ನು ನಮ್ಮ ಶಾರು ಕತೆ ಬಂದರೆ, ಅವಳಿಗಂತೂ ಇಷ್ಟು ಮಾತ್ರನೂ ಬರ್ಡೇ ಮಾಡೋಕ್ಕಾಗಿಲ್ಲ. ಅದೊಂದು ಬೇಜಾರಿತ್ತು. ಅದು ಬ್ಲಾಗ್ ಮಾಡಿಟ್ಕೊಂಡು ನಾನು ನಿಮಗೆ ಎಡಿಟ್ ಮಾಡಿದ್ದೀನಿ. ಆದರೆ ಅದನ್ನು ಪೋಸ್ಟ್ ಮಾಡೋಕ್ಕೆ ನಂಗೆ ಮನಸ್ಸೇ ಆಗ್ತಾಯಿಲ್ಲ. ಬೇಜಾರು. ಹಿಂಗೆ ಬರ್ಡೇ ಮಾಡೋಕ್ಕಾಗಿಲ್ಲ, 1 ಇಯರ್ ಬರ್ಡೇ ಅಂತ. ಇರಲಿ. ಇನ್ನು ಇವತ್ತು ಇಷ್ಟು ಮುಗ್ದಿದೆ ಕೆಲಸ. ಇನ್ನು ದೇವ್ರ ಪೂಜೆ ಮಾಡಿ ಮನೇಲಿ ಏನಾದರೂ ಸ್ವೀಟ್ ಮಾಡಬೇಕು. ಎಲ್ಲಾದರೂ ಹೊರಗಡೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ವಿ. ಬಟ್ ಇದು ವೀಕ್ ಡೇಸ್ ಆಗಿರೋದ್ರಿಂದ ಅವ್ರ ಅಪ್ಪಂಗೆ ಲೀವ್ ಇರಲ್ಲ. ಅವರಪ್ಪ ಕೆಲ್ಸಕ್ಕೆ ಹೋಗ್ತಾರೆ. ಹಾಗಾಗಿ ಅವರಪ್ಪ ನಮ್ಮ ಕೈಗೆ ಸಿಗೋಲ್ಲ. ಅಮ್ಮು ಹಾಯ್ ಮಾಡು. ಶಾರು ಅಲ್ಲಮ್ಮ ಶಾರು. ಅವಳಂತೂ ಇವಾಗ ಏನು ಮಾತಾಡಿದ್ರು ಎಲ್ಲದಕ್ಕೂ ರೆಸ್ಪಾನ್ಸ್ ಮಾಡ್ತಾಳೆ. ಅಂತ ಎಷ್ಟು ಕ್ಯೂಟಾಗಿ ಅಂತಾಳೆ ಅಂದರೆ ಅಷ್ಟು ಚೆನ್ನಾಗಿ ಅಂತಾಳೆ. ಹಿಯರ್ ಈಸ್ ಮೈ ಬರ್ಡೇ ಗರ್ಲ್. ಈಗ ಎದ್ದಿದ್ದಾಳೆ. ಇನ್ನು ಈಗ ಸ್ನಾನ ಮಾಡಿಸ್ಬಿಟ್ಟು ಆಮೇಲೆ ಅವಳಿಗೆ ಈ ಸತಿ ಅವಳಿಗೆ ರೆಡಿಮೇಡ್ ಡ್ರೆಸ್ ಏನೂ ತಂದಿಲ್ಲ. ಟ್ರೆಡಿಷ್ನಲ್ ಆಗಿರಲಿ ಅಂದ್ಬಿಟ್ಟು ಲಂಗ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೀನಿ. ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸ್ಬೇಕು ಅಂತ. ನೋಡಿ ಕಿತ್ಲಾಡ್ತಾರಪ್ಪ. ಬಿಡಮ್ಮ ನೀನು ಅವಳು ಮಾತಾಡ್ಸ್ಬೇಡ. ಬೇಡ. ಎಲ್ಲಿಗಿಲ್ಲದ್ಲಮ್ಮ? ಎಲ್ಲಿಗಿಲ್ಲದ್ಲು? ಶರು ಗಿಲ್ಲದ್ಲಾ ಅಕ್ಕ? ಶರು ಅಕ್ಕ ಗಿಲ್ಲದ್ಲಮ್ಮ? ಗಿಲ್ಲದ್ಲಾ? ಏನು ಮಾಡಿದ್ಲು? ಏನು ಮಾಡ್ತು ಅಕ್ಕ? ಗಿಲ್ದಮ್ಮ ಮತ್ತೆ ಇವತ್ತಿನ ದಿನ ಎಲ್ಲ ಹೇಗೆ ಹೋಗುತ್ತೆ ಅಂತ ನೋಡೋಣ. ಬ್ಲಾಗ್ನ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಮಾತಾಡ್ತಾಯಿದ್ರೆ ತುಂಬ ಮಾತಾಡೋಕ್ಕಾಗ್ಬಿಡುತ್ತೆ. ಹಾಗಾಗಿ ಇವತ್ತಿನ ಬ್ಲಾಗ್ ಎಲ್ಲ ಹೇಗೆ ಹೋಗುತ್ತೆ, ಇವತ್ತಿನ ಡೇ ಹೇಗಿರುತ್ತೆ ಅಂತ ಶೇರ್ ಮಾಡ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್. ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಇಲ್ಲಿ ಹಸ್ಬೆಂಡ್ ಪೂಜೆಗೆ ಹೂವು ತಗೊಬರಕ್ಕೆ ಹೋಗಿದ್ರು ಅಂತ ಹೇಳಿದ್ನಲ್ಲ. ಅವರು ಹೂವು ತೊಗೊಂಬರೋ ಅಷ್ಟು ನಾನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಇಲ್ಲೆಲ್ಲ ರೆಡಿ ಮಾಡಿಟ್ಕೊಂಡು ಹೂವಕ್ಕೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ದೀನಿ. ಮಕ್ಳಿಗೂ ಸ್ನಾನ ಮಾಡಿಸ್ಕೊಂಡ್ಬಿಟ್ರೆ ಒಂದೇ ಸರ್ತಿ ಅವ್ರಿಗೆ ಪೂಜೆ ಮಾಡಿಸ್ಬೋದು. ತೊಡೆ ಮೇಲೆ ಕೂರಿಸ್ಕೊಂಡು ಅಂದ್ಬಿಟ್ಟು ಯಾವಾಗಲೂ ಅವ್ರು ಎದ್ದೋಳೋ ಅಷ್ಟರಲ್ಲಿ ನಾನು ಪೂಜೆ ಮಾಡಿರ್ತಾಯಿದ್ದೆ. ಹಾಗಾಗಿ ನಮ್ಮ ಶಾರು ವೆಯ್ಟ್ ಮಾಡ್ತಾಯಿದ್ಲು, ಯಾಕಿನ್ನು ಮಮ್ಮಿ ಪೂಜೆ ಮಾಡಿಲ್ಲ ಅಂತ. ಇಲ್ಲಿ ನೋಡ್ಬೋದು ನಮ್ಮ ಶಾರು ಇವಾಗ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಅಂತ ಲಾಸ್ಟ್ ಬ್ಲಾಗಲ್ಲೇ ಹೇಳಿದೆ. ಅವರಪ್ಪ ಹಂಗೆ ಬರ್ತಾ ಹೂವು ತೊಗೊಂಡು ಬ್ರೇಕ್ಫಾಸ್ಟ್ ಸಹ ತೊಗೊಂಬಂದಿದ್ರು. ಥ್ಯಾಂಕ್ ಯು ಸೋ ಮಚ್ ಹಬ್ಬಿ, ಅರ್ಥ ಮಾಡ್ಕೊಂಡು ತೊಗೊಂಬಂದಿದ್ದಕ್ಕೆ ಅಂತ ಅವ್ರಿಗೂ ಹೇಳಿ ಟಿಫನ್ ಮುಗಿಸ್ಕೊಂಡು ಈ ಕಡೆ ಮಕ್ಕಳು ವೆಯ್ಟ್ ಮಾಡ್ತಾಯಿದ್ರು. ನಾನು ಪೂಜೆ ಮಾಡೋಕ್ಕೆ ಹೋಗಲಿಲ್ಲ ಅಂದ್ಬಿಟ್ಟು ಅವರೇ ಹೊಸ್ಲಿಗೆ ನಮಸ್ಕಾರ ಹಾಕ್ಕೊಂಡು ಕೈ ಮುಗಿತಾಯಿದ್ರು ದೇವ್ರಿಗೆ. ಕಾಣಿಸ್ತಾ ಇರ್ಬೋದು ಇಲ್ಲಿ ನಿಮಗೆ. ಹೋಗಲ್ಲ ಹೋಗು ಚಾಲು ಮಾಡು. ಅಯ್ಯಪ್ಪ ಇನ್ನೊಂದು ಮಕ್ಕಳು ಬನ್ನಿ. ಯಾರು ಫಸ್ಟ್ ಪುನಃ ನೀನು ಬಾ. ಓಡ್ ಬಾ. ಅಲ್ಲೋಡು ಶಾರು ಬಂದ್ಬಿಟ್ಲು. ಓಡ್ ಬಾ. ನಿಚ್ಚಿ ನಿಚ್ಚಮ್ಮ. ಪುನಃ ನಿಚ್ಚಳ ಶಾರು ನಿಚ್ಚ. ವಾವ್, ಇಲ್ಲಿ ಕಾಣಿಸ್ತಲ್ಲ
ಕಾಣಿಸ್ತಲ್ಲ ಶಾಪನ್ನು ಕಾಣಿಸ್ತಲ್ಲ ಆಯ್ 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 ಶಾರು ಚಾಮಿ ಚಾಮಿ ಮಾಡೋದು ಶಾರು ಚಾಮಿ ಮಾಡ್ಬೇಕಮ್ಮ ನೀನು ಮಾಡ್ಬೇಕಾ ನೀನು ಪುನಃ ಇಬ್ಬರನ್ನೂ ಒಂದು ಕಡೆ ಕೂರಿಸ್ಕೊಂಡು ಕೆಲಸ ಮಾಡೋಷ್ಟರಲ್ಲಿ ಸಾಕಾಗ್ಬಿಡುತ್ತೆ. ಇಟ್ಸ್ ಓಕೆ, ಇವತ್ತು ಮಕ್ಕಳನ್ನೇನು ಅನ್ಬಾರ್ದು. ಪುನರ್ವಿಗೆ ಇದು ಹೊಸ ಬಟ್ಟೆನೇ, ಅವಳಿಗೆ ಲಂಗ ಬ್ಲೌಸ್ ಸ್ಟಿಚ್ ಮಾಡಿಸಿದ್ನಲ್ಲ ಅದನ್ನು ಸಂಜೆ ಕೇಕ್ ಕಟ್ ಮಾಡಿಸೋವಾಗ ಹಾಕೋಣ ಅಂದ್ಬಿಟ್ಟು ಇವಾಗ ಸಿಂಪಲಾಗಿ ಶೆಕೆ ಜಾಸ್ತಿ ಅಲ್ವಾ, ಹಾಗಾಗಿ ಇದೇ ಡ್ರೆಸ್ ಹಾಕಿ ಅವಳು ಫಸ್ಟ್ ಪೂಜೆ ಮಾಡಿಸ್ಬಿಡೋಣ. ಸಂಜೆ ದೇವಸ್ಥಾನಕ್ಕೆ ಹೋಗೋವಾಗಲಿ ಅಥವಾ ಕೇಕ್ ಕಟಿಂಗ್ ಮಾಡೋ ಟೈಮಲ್ಲಾಗಲಿ ಮಾಡೋಣ ಅಂತ. ಇಲ್ಲಿ ನೋಡ್ಬೋದು ಮಕ್ಕಳು ಎಷ್ಟು ಚೆನ್ನಾಗಿ ನಮಸ್ತೆ ಮಾಡ್ತಾಯಿದ್ವು. ನನಗಂತೂ ಎಷ್ಟು ಖುಷಿ ಆಗ್ತಾಯಿತ್ತು ಅವ್ರನ್ನ ನೋಡಿದ್ರೆ. ಬ್ಲೆಸ್ಸಡ್ ಗರ್ಲ್ಸ್ ನನ್ನ ಲೈಫಲ್ಲಿ ಅಂತಲೇ ಹೇಳ್ಬೋದು. ಈಗ ಪೂಜೆ ಎಲ್ಲ ಮುಗಿಸಿ ಮಕ್ಳಿಗೂ ದೇವರ ಆಶೀರ್ವಾದ ಕೊಡಿಸಿ ಇಲ್ಲಿ ಮಕ್ಳಿಗೆ ಬಟ್ಟಿಟ್ಟು ನಾನು ಬಟ್ಟಿಟ್ಕೊಂಡು ಇವತ್ತಿನ ಪೂಜೆನ ಮುಗಿಸ್ತಾಯಿದ್ದೀನಿ. ಸಂಜೆ ಯಾವ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇನ್ನೂ ಡಿಸೈಡ್ ಆಗಲಿಲ್ಲ. ಹಸ್ಬೆಂಡ್ ಬಂದಮೇಲೆ ಹಸ್ಬೆಂಡ್ ಜೊತೆ ಡಿಸ್ಕಸ್ ಮಾಡಿ ಯಾವ ದೇವಸ್ಥಾನಕ್ಕೆ ಹೋಗೋದು ಅಂತ ನೋಡಬೇಕು. ಇವತ್ತು ಟ್ಯೂಸ್ಡೇ ಆಗಿರೋದ್ರಿಂದ ಎಲ್ಲ ದೇವಸ್ಥಾನದಲ್ಲೂ ಸ್ವಲ್ಪ ರಶ್ ಇದ್ದೇ ಇರುತ್ತೆ. ನೋಡಿಕೊಂಡು ಯಾವ ದೇವಸ್ಥಾನದಲ್ಲಿ ಆಗುತ್ತೋ ಅದಕ್ಕೆ ಹೋಗೋದು. ಮತ್ತು ಏರ್ ಮ್ಯಾಟಿಕ್ ತರಿಸಿದ್ವಿ, ರೀಫಿಲ್ ಪ್ಯಾಕು. ಮನೇಲಿ ಅದೇನಂತಾರೆ ಏರ್ ಮ್ಯಾಟಿಕ್ದು ರೀಫಿಲ್ ಖಾಲಿ ಆಗಿತ್ತು, ಹಾಗಾಗಿ ಇದು ಆನ್ಲೈನಲ್ಲಿ ಬುಕ್ ಮಾಡಿದ್ವಿ. ಕೊಡು ಪಪ್ಪಗೆ. ನಾವು ಲಾಸ್ಟ್ ಟೈಮ್ ತರಿಸಿದ್ದು ಲ್ಯಾವೆಂಡರ್ ಒಂದು ಮಾತ್ರ ತೊಗೊಂಬಂದಿದ್ದು. ಇದರಲ್ಲಿ ಫ್ರೇಗ್ರೆನ್ಸ್ ಎಲ್ಲ ಸ್ವಲ್ಪ ಬೇರೆ ಡಿಫ್ರೆಂಟ್ ಆಗಿದೆ. ಇದಕ್ಕೆ ಹಸ್ಬೆಂಡ್ ಮನೇಲೆಲ್ಲ ಪಂಪ್ ಮಾಡಿ ಚೆಕ್ ಮಾಡ್ತಾಯಿದ್ರು ಯಾವ ಥರ ಸ್ಮೆಲ್ ಬರುತ್ತೆ ಅಂತ. ಇದು ಒಂಥರ ಚೆನ್ನಾಗಿತ್ತು, ಇದು ಒಂಥರ ನ್ಯೂ ಅನಿಸ್ತು. ಯಾಕಂದರೆ ಲಾಸ್ಟ್ ಟೈಮ್ ಇದ್ದಿದ್ದಕ್ಕೆ ಇವಾಗೇ ಬೇರೆ ಇತ್ತು. ಇದರಲ್ಲೂ ಲ್ಯಾವೆಂಡರ್ ಬಂದಿದೆ. ಲ್ಯಾವೆಂಡರ್ ಸ್ಮೆಲ್ ತೊಗೊಂಡು ಬೇಜಾರಾಗಿ ಅದನ್ನು ಲಾಸ್ಟ್ಗೆ ಆಗೋಣ ಅಂತ ಹಂಗೆ ಇಟ್ಟಿದ್ವಿ. ಶೀ ಈಸ್ ಮೈ ಮಿನಿ ಹೆಲ್ಪರ್ ಅಂತಲೇ ಹೇಳ್ಬೋದು. ಪಾಪ ನನ್ನ ಮಗಳು ನಾನು ಏನು ಹೇಳಿದ್ರು ಇಲ್ಲ ಅಂದೆ ಮಾಡ್ತಾಳೆ. ಬಟ್ ಈ ನಡುವೆ ಅಂತೂ ನಾನು ಏನು ಹೇಳಿದ್ರು ಮಾಡೋದೇ ಇಲ್ಲ. ಅವ್ರ ಅಪ್ಪ ಹೇಳಿದ್ರೆ ಮಾತ್ರ ಮಾಡೋದು. ನೀರು ತೊಗೊಂಬಂದು ಕೊಡೋ ಫೋರ್ಸಲ್ಲಿ ನೀರು ಚೆಲ್ಬಿಟ್ಲ, ಹಾಗಾಗಿ ನಾನು ಎಲ್ಲಿ ಬೈದ್ಬಿಡ್ತೀನಿ ಅಂದ್ಬಿಟ್ಟು ನೀರನ್ನು ಮ್ಯಾಟ್ ತೊಗೊಂಬಂದು ಹಾಕಿ ಅವಳೇ ಒರೆಸ್ತಾ ಇದ್ಲು. ಶಾರು ಪುನು ಮಮ್ಮಿ ಜಿ ಅಟ್ಟಿಲ್ಲ ನೀಕ ಅಟ್ಟಿಲ್ಲ, ಅದಕ್ಕೆ ಪಪ್ಪ ಕೈ ಸ್ನಾನ ಮಾಡಿಸ್ಕೊಂತಿದ್ಯಾ? ನಂಗೆ ಬಾ ದುಡ್ಡು ನಂಕ ತಗಿಂಗ ಇಲ್ಲ ನಂಗೆ ಅಮ್ಮ ಅಮ್ಮ ಅಕ್ಕ ಕೋ ನೀನೇನು ಮಾಡ್ತಾ ಇದೀಯಾ? ಶಾರುಮಾ 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 ಅಮ್ಮಗ ನೋಡು ಹೇ ಅಮ್ಮ ನನ್ನೇ ನೋಡು ಶಾರು ಏನದು ತೂ ಮಾಡು. ಶಾರು ಶಾರು ಬೇಡ, ಕರಿಯೋದು ಬೇಡ. ನೋ ಯಾಕೋ ಈ ನಡುವೆ 1 ವೀಕಿಂದ ತುಂಬ ಅಂದರೆ ತುಂಬ ಬ್ಯಾಕ್ ಪೇನ್, ಸ್ಟಮಕ್ ಪೇನ್ ಜಾಸ್ತಿ ಆಗಿಬಿಟ್ಟಿತ್ತು. ಹಾಗಾಗಿ ಹಸ್ಬೆಂಡು ಇವಾಗೇನು ಊಟ ಮಾಡೋಕ್ಕೆ ಹೋಗ್ಬೇಡ, ಬೆಳಗ್ಗೆದು ಏನಿದ್ರು ಅದು ಸ್ವಲ್ಪ ತಿನ್ಕೊಂಡು ಇವಾಗ ರೆಸ್ಟ್ ಮಾಡು, ಸಂಜೆ ಬಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು.
ಹಾಗಾಗಿ ಮಕ್ಕಳನ್ನ ಮಲಗಿಸಿ ಇಲ್ಲಿ ನಾನು ರೆಸ್ಟ್ ಮಾಡೋಣ ಅಂತ ಬಂದೆ. ಬಟ್ ನಿದ್ದೆ ಹೋಗೋಕೆ ನನ್ನ ಮಕ್ಕಳು ಬಿಡೋದೇ ಇಲ್ಲ. ಶಾರು ಮಲ್ಕೊಳೋ ಅಷ್ಟರಲ್ಲಿ ಪುನರ್ವಿ ಎದ್ದು ಆಟಾಡ್ತಾ ಇರ್ತಾಳೆ. ಪುನರ್ವಿ ಮಲ್ಕೊಳೋ ಅಷ್ಟರಲ್ಲಿ ಶಾರು ನಿದ್ದೆ ಮುಗಿಸಿ ಎದ್ದಿರ್ತಾಳೆ. ಹೀಗೆ ಮಾಡ್ಕೊಂಡು ಇಬ್ರು ನಂಗೆ ನಿದ್ದೆ ಕೊಡೋಲ್ಲ. ಅಲ್ಕಚ್ಚೈತಾ ನೋಡು, ಫ್ಯಾನ್ ಓಡ್ತೈತೆ, ಕೂಲರ್ ಓಡ್ತೈತೆ. ಹೆಂಗೆ ಕಚ್ಚಿತು ಸೊಳ್ಳೆ? ಹಾಂ, ಹೆಂಗೆ ಕಚ್ಚಿತು? ಶಾರು 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 ಎದುರು ಪಪ್ಪ ಬರ್ತೈತೆ, ಹೊರಗಡೆ ಹೋಗೋಣ. ಏನಮ್ಮ, ಏನು ಕಚ್ಚಿತು? ಓ, ಇಲ್ಲಿ ಕಚ್ಚೈತೆ, ಸೊಳ್ಳೆ ಕಚ್ಬಿಟ್ಟೈತಮ್ಮ ಇಲ್ಲಿ. ಮಗುನ, ಬಂಗಾರಿನ. ಅಮ್ಮ ಅಮ್ಮ ಅಮ್ಮ, ಎದುರು ಎದುರು. ಇಲ್ಲಿ ಶಾರುನ ಎದ್ಲು, ಹಸ್ಬೆಂಡು ಬಂದು ಅವರು ಸ್ನಾನ ಮಾಡಿಕೊಂಡು ಇಲ್ಲಿ ಹೊರಗಡೆ ಹೋಗೋಣ ಅಂತ. ರಶ್ ಏನಾದರೂ ಜಾಸ್ತಿ ಇದ್ದರೆ ನನಗಂತೂ ಆಗೋಲ್ಲ, ಬ್ಯಾಕ್ ಪೇನ್ ಇರೋದಕ್ಕೆ, ಕೈ ಎಲ್ಲ ನೋವು ಬಂದರೆ ಮತ್ತೆ ಆಗೋಲ್ಲ. ಇವಳು ಅವ್ರ ಅಪ್ಪ ಹತ್ರ ಬೇರೆ ಹೋಗೋಲ್ಲ. ಹಾಗಾಗಿ ಕ್ಯಾರಿ ಬ್ಯಾಗ್ ಹಾಕ್ಕೊಬಿಡೋಣ, ಈಸಿ ವೇ ಅಂದ್ಕೊಂಡು ಕ್ಯಾರಿ ಬ್ಯಾಗ್ ಹಾಕ್ಕೊಂಡು. ಇದು ಪುನರ್ವಿಗೆ ಅಂತ ತೊಗೊಂಡಿದ್ದು. ಶಾರುನ ಫಸ್ಟ್ ಟೈಮ್ ನಾನು ಕ್ಯಾರಿ ಬ್ಯಾಗಲ್ಲಿ ಹಾಕ್ಕೊಂಡಿರೋದು. ಬಟ್ ಮಗು ಟ್ರಸ್ಟ್ ಮೀ ಒಂದು ಚೂರು ಗಲಾಟೆ ಮಾಡಲಿಲ್ಲ. ನನಗಂತೂ ಆರಾಮಾಗಿ, ಅವಳೇನು ಮಮ್ಮಿ ಹತ್ರ ಇದ್ದೀನಿ ಅಂತ ಆರಾಮಾಗಿದ್ಲು. ಇಲ್ಲಿ ಮಳೆ ಬರೋ ಆಗಿತ್ತು, ಹಾಗಾಗಿ ಸ್ವಲ್ಪ ಬೇಗನೆ ಹೊರಡೋಣ ಅಂತ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ. ಅವರು ಸರಿ ಬೇಗ ಹೊರಡೋಣ ಅಂದ್ಬಿಟ್ಟು ರೆಡಿಯಾಗಿ ಹೊರಟಿದ್ವಿ. ಈ ಕಡೆ ಮಳೆ ಅಂತೂ ಫುಲ್ಲು ಬಂದೇ ಬಿಡ್ತು ಅನ್ನೋ ಹಾಗಿತ್ತು. ಟೂ ವೀಲರಲ್ಲಿ ಆಗಿದ್ದರೆ ಸ್ವಲ್ಪ ಕಷ್ಟ ಅನಿಸೋದು. ಇವಾಗ ಸ್ವಲ್ಪ ಲಾಂಗ್ ಆಗಿರೋದಕ್ಕೆ ಕಾರ್ ತೊಗೊಂಡು ಹೋಗ್ತಾಯಿದ್ವಿ. ಹಾಗಾಗಿ ಮಳೆ ಬಂದರೂ ಏನೂ ಆಗೋಲ್ಲ. ಬಟ್ ಆದ್ರೂ ಮಕ್ಕಳನ್ನ ಹೊರಗಡೆ ಎಲ್ಲ ತೊಗೊಂಡು ಓಡಾಡೋಕ್ಕಾಗಲ್ಲ. ಆ್ಯಕ್ಚುಲಿ ನಮ್ಮದು ಇದ್ದಿದ್ದು ಘಾಟಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು. ಬಟ್ ಇವತ್ತು ಟ್ಯೂಸ್ಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಇರ್ತಾರೆ ಘಾಟಿಲಿ. ನನ್ನ ಮಕ್ಕಳಂತೂ ಫುಲ್ಲು ಗಲಾಟೆ ಮಾಡ್ತಾರೆ. ಹಾಗಾಗಿ ಇವತ್ತು ಘಾಟಿಗೆ ಹೋಗೋದು ಬೇಡ ಅಂದ್ಬಿಟ್ಟು ಇಲ್ಲಿ ಡಿ ಕ್ರಾಸು ಅಥವಾ ದೊಡ್ಡಬಳ್ಳಾಪುರನೋ ಗೊತ್ತಿಲ್ಲ, ಇದು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ರು. ಸರಿ, ನಾನು ಯಾವತ್ತೂ ನೋಡಿಲ್ವಲ್ಲ, ಫಸ್ಟ್ ಟೈಮ್ ನನಗೂ ನೋಡ್ದಂಗೆ ಅನಿಸುತ್ತೆ. ಇಲ್ಲಿ ನೋಡ್ಬೋದು ಹಿಂದೆ ಇವಾಗ ಟ್ರೈನ್ ಪಾಸ್ ಆಯಿತು. ದೇವಸ್ಥಾನಲ್ಲಂತೂ ಫುಲ್ಲು ಪ್ರಶಾಂತವಾಗಿತ್ತು, ಯಾರೂ ಇರಲಿಲ್ಲ, ನಾವು ಮಾತ್ರನೇ ಇದ್ದಿದ್ದು. ದೇವ್ರದ್ದು ಏನೋ ವಾರ್ಷಿಕೋತ್ಸವ ಮತ್ತು ಅದು ನರಸಿಂಹಸ್ವಾಮಿ ಜಯಂತಿ ಏನೋ ಇತ್ತಂತೆ. ಹಾಗಾಗಿ ದೇವಸ್ಥಾನ ಫುಲ್ಲು ಡೆಕೋರೇಷನ್ ಮಾಡಿದರು, ಫ್ಲವರ್ ಡೆಕೋರೇಷನ್ನು. ನನಗಂತೂ ಖುಷಿ ಅಂದರೆ ಖುಷಿ ಆಗೋಯ್ತು. ಎಷ್ಟು ಪ್ರಶಾಂತವಾಗೈತಪ್ಪ, ಜಿಗಿ ಜಿಗಿ ಅಂತ ಯಾರು ಅಂತ ಇಲ್ಲ, ಜನಗಳು ಯಾರೂ ಇಲ್ಲಾಂದರೆ ನನ್ನ ಮಕ್ಕಳು ನನಗೆ ತುಂಬ ಗಲಾಟೆ ಮಾಡಲ್ಲ, ಆರಾಮಾಗಿರ್ತವೆ ಅಂತ. ದೇವಸ್ಥಾನ ಅಂತೂ ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿತ್ತು. ನಾನು ಇದು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾಯಿದ್ದು. ಹಸ್ಬೆಂಡ್ ಒಂದು 2 ಟೈಮ್ಸ್ ಬಂದಿರ್ಬೋದೇನೋ, ಹಾಗಾಗಿ ಈ ದೇವಸ್ಥಾನಕ್ಕೆ ಹೋಗೋಣ ಅಂತ ಕರ್ಕೊಂಬಂದಿದ್ರು. ಅಲ್ಲಿನ ಮೆರವಣಿಗೆ ದೇವ್ರುಗಳ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಅಲ್ಲಿ ಅರ್ಚನೆ ಮಾಡ್ಸೋಕೆ ಬಂದ್ವಿ. ಬಾಲರಾಜ ನಮ್ಯಸ್ಯ ಅನುರಾಧ ನಕ್ಷತ್ರ ಅನುರಾಧ ನಮ್ಯ ಪುನರ್ವಿ ನಮ್ಯ ಶಾರ್ವರಿ ನಮ್ಯ ಸಹ ಕುಟುಂಬ ಓಂ ಸಹ. ಇದು ನರಸಿಂಹಸ್ವಾಮಿ ದೇವ್ರದ್ದು ಮೂರ್ತಿಗಳು ಅಂತ ಅನಿಸುತ್ತೆ, ನನಗೂ ಅಷ್ಟಾಗಿ ಗೊತ್ತಿಲ್ಲ. ವೆಂಕಟರಮಣ ಸ್ವಾಮಿನೋ ನರಸಿಂಹಸ್ವಾಮಿನೋ ಗೊತ್ತಿಲ್ಲ. ಈ ಕಡೆನೂ ಇತ್ತು, ಈ ಕಡೆನೂ ಇತ್ತು. ಆ್ಯಂಡ್ ಇದು ಬಂದು ಮೇಯ್ನ್ ದೇವರು. ನನ್ನ ಮಕ್ಳಿಗೆ, ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ರಿಗೂ ದೇವರು ಐಶ್ವರ್ಯ ಕೊಟ್ಟು, ಇರೋ ತನಕ ನೆಮ್ಮದಿ ಕೊಟ್ಟು, ಎಲ್ಲರೂ ಲೈಫು ಚೆನ್ನಾಗಿ ಮುಂದಕ್ಕೆ ಹೋಗಲಿ. ದೇವ್ರು ಇಟ್ಟಂಗೆ ಆಗೇ ಆಗುತ್ತೆ, ನಾವೇನೇ ಬೇಡ್ಕೊಂಡ್ರು ಅಷ್ಟೇ. ನೋಡ್ರಿ, ಬಟ್ ಎಲ್ಲರ ಜೀವನದಲ್ಲೂ ಪಾಸಿಟಿವ್ ಇರಲಿ, ಯಾರ ಜೀವನದಲ್ಲೂ ನೆಗೆಟಿವ್ ಬರೋದು ಬೇಡ ಅಂತ ಬೇಡ್ಕೊತಾ ಮಕ್ಕಳಿಗೆ 1-2 ಫೋಟೋಸ್ ತೊಗೊಳ್ಳೋಣ ಅಂತ ಅವ್ರನ್ನ ನಿಲ್ಲಿಸಿದೆ. ಬಟ್ ನಮ್ಮ ಪುನರ್ವಿ ನಿಂತ್ಕೊಂಡ್ರೆ ಶಾರು ನಿಲ್ಲಲ್ಲ, ಶಾರು ನಿಂತ್ಕೊಂಡ್ರೆ ಪುನರ್ವಿ ನಿಲ್ಲಲ್ಲ, ಇದೇ ಆಗೋಯ್ತು. ಇಲ್ಲಿ ಬಂದು ಈ ದೇವಸ್ಥಾನದಲ್ಲಿ ಗಂಧ ಕೊಡ್ತಾಯಿದ್ರು. ಹಾಗಾಗಿ ಹಸ್ಬೆಂಡ್ 3 ಗಂಧ ಇಟ್ಟು ದೇವ್ರದ್ದು ಬ್ಲೆಸ್ಸಿಂಗ್ಸ್ ಆ್ಯಂಡ್ ಅದ್ರ ಜೊತೆ ನನ್ನ ಹಬಿದು ನನಗೆ ಬ್ಲೆಸ್ಸಿಂಗ್ಸ್ ಸಿಕ್ತು ಅಂತಲೇ ಹೇಳ್ಬೋದು. ನಮ್ಮ ಶಾರು ಬೇಬಿ ನೋಡಿ ಕ್ಯೂಟಿ. ಆ್ಯಂಡ್ ಇವಾಗ ದೇವ್ರನ್ನ ಇವಾಗ ತಾನೇ ಅಭಿಷೇಕ ಮಾಡಿ ದೇವರೆಲ್ಲ ತೊಳೆದು ಬರೀ ಒಂದೊಂದು ಪಂಚೆ ಹಾಕಿದ್ರು ಅಷ್ಟೇ. ಇನ್ನೂ ಫ್ಲವರ್ ಡೆಕೋರೇಷನ್ ಎಲ್ಲ ಏನೂ ಮಾಡಿರಲಿಲ್ಲ, ಅಲಂಕಾರ ಎಲ್ಲ. ಇಲ್ಲಿ ನೋಡ್ಬೋದು, ಅಲಂಕಾರ ಮಾಡಲಿಕ್ಕೆ ಅಂದ್ಬಿಟ್ಟು ಇಲ್ಲೆಲ್ಲ ಹೂವು ಇಟ್ಟಿದ್ರು. ಐನೋರು ಹೇಳಿದ್ರು ಅಲಂಕಾರ ಮಾಡಬೇಕು ಇನ್ನೂ ಅಂತ. ಪರವಾಗಿಲ್ಲ ಸ್ವಾಮಿಗಳೇ ಅಂತ ಹೇಳ್ಬಿಟ್ಟು
ಅಲ್ಲಿ ದೇವರ ಹತ್ರ ಎಲ್ಲ ಆಶೀರ್ವಾದ ತೊಗೊಂಡು ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟರು. ಮೊಸರನ್ನ ಏನೋ ಪ್ರಸಾದ ಕೊಟ್ಟರು. ಮೊಸರನ್ನ ತಿಂದ್ಕೊಂಡು ಅಲ್ಲಿಂದ ಒಂದೆರಡು ಸೆಲ್ಫಿ ತೊಗೊಳ್ಳೋಣ ಅಂತ ಹೊರಗಡೆ ಬಂದ್ವಿ. ಇಲ್ಲಿ ಪ್ರಸಾದ ತಿಂದ್ಬಿಟ್ಟು ಒಂದೆರಡು ಸೆಲ್ಫಿ ತೊಗೊಂಡು ಮತ್ತು ಹೊರಗಡೆ ಮನೆಗೆ ಹೋಗೋದಾ ಅಥವಾ ಎಲ್ಲೋಗೋಣ ಅಂತ ಯೋಚನೆ ಮಾಡ್ತಾಯಿದ್ವಿ. ಆಮೇಲೆ ಹೆಂಗಿದ್ರು ಇಷ್ಟು ದೂರ ಬಂದಿದ್ದೀವಲ್ಲ, ಡಿಮಾರ್ಟ್ಗೆ ಹೋಗ್ಬಿಟ್ಟು ಸ್ವಲ್ಪ ಡೈಪರೆಲ್ಲ ಖಾಲಿಯಾಗಿತ್ತು. ಹಾಗಾಗಿ ಡೈಪರಲ್ಲಿ ತೊಗೊಂಡು ಹೋಗೋಣ ಅಂದ್ಬಿಟ್ಟು ಬಂದ್ವಿ. ಹೆಂಗೆ ಬಂದ್ರೂ ಏನು ಆ ಕಣ್ಣು ಆ ಕಡೆ ಈ ಕಡೆ ಹೋಗಿ ತುಂಬ ಬಿಲ್ ಆಗೇ ಬಿಡುತ್ತೆ. ಅದಕ್ಕೆ ಹಬ್ಬಿ ಹೇಳ್ತಾಯಿದ್ರು ನೋಡ್ಕೊಂಡು ತಗೋ ಅಂತ. ಇಲ್ಲ ನಡಿ, ಎಲ್ಲ ಕಡಿಮೆನೇ ತೊಗೊಂಡಿದ್ದೀವಿ ಅಂದ್ಬಿಟ್ಟು ಮಕ್ಳಿಗೆ ಪಾಪ್ಕಾರ್ನ್ ತೊಗೊಂಡು ಬಂದ್ವಿ. ಮತ್ತು ಒಳಗಡೆ ಎಲ್ಲ ನಾನು ಫೋನ್ ತೊಗೊಂಡೋಗಿಲ್ಲ, ಮಕ್ಕಳನ್ನ ಹಾಕ್ಕೊಂಡು ಫೋನೆಲ್ಲ ಮತ್ತೆ ಶೂಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಫೋನ್ ಕಾರಲ್ಲೇ ಬಿಟ್ಬಿಟ್ಟು ನಾವು ಮಾತ್ರ ಹೊರಗಿದ್ವಿ. ಕ್ಯಾರಿ ಬ್ಯಾಗ್ ಅಂತೂ ಎಷ್ಟು ಯೂಸ್ಫುಲ್ ಅಂದರೆ ಅಷ್ಟು ಯೂಸ್ಫುಲ್ ಆಯಿತು. ಕ್ಯಾರಿ ಬ್ಯಾಗ್ ತೊಗೊಂಡಿದ್ದಕ್ಕೆ ಇವತ್ತೊಂದು ದಿನಕ್ಕೆ ಸಾರ್ಥಕ ಆಯಿತು ಅಂತ ನನಗೆ ನಾನೇ ಥ್ಯಾಂಕ್ ಯು ಹೇಳ್ಕೊಂಡು ಅಲ್ಲಿಂದ ಮುಂದೆ ಹೊರಟ್ವಿ. ಇನ್ನು ಲೇಟಾಗಿತ್ತು. ಇದು ಹೋಟೆಲ್ ಹಳ್ಳಿ ನನಸು ಅಂತ ಯಾವಾಗಲೂ ಅನ್ಕೊತಾ ಇದ್ದೆ ಈ ಹೋಟೆಲ್ಗೆ ಹೋಗಬೇಕು ಅಂತ. ಬಟ್ ನಮ್ಮ ಸೈಡು ಹಳ್ಳಿ ಸವಿ ಅಂತ ಒಂದು ಹೋಟೆಲ್ ಇತ್ತು. ಆ ಹೋಟೆಲ್ಗೆ ಹೋಗಿ ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಹಾಗಾಗಿ ಈ ಹೋಟೆಲ್ಗೆ ಹೋಗೋದಕ್ಕೆ ಸ್ವಲ್ಪ ಭಯ ಆಯಿತು. ಮೀನ್ವೈಲ್ ಈ ಹೋಟೆಲ್ಗೆ ಹೋಗಿದ್ದಕ್ಕೆ ಎಷ್ಟು ಖುಷಿ ಆಯ್ತು ಅಂದರೆ, ನನ್ನ ಎಕ್ಸ್ಪೆಕ್ಟೇಷನ್ಸ್ನ ಮೀರಿನೇ ಅಲ್ಲಿ ಫುಡ್ಡು ಅಷ್ಟೇ, ಸರ್ವಿಂಗು ಅಷ್ಟೇ ಅಷ್ಟು ಚೆನ್ನಾಗಿತ್ತು. ನಮ್ಮ ಶಾರು ಅಂತೂ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಇದು ಫ್ಯಾಮಿಲಿ ರೂಮಲ್ಲಿ ಕುತ್ಕೊಂಡಿದ್ವಿ ನಾವು, ಯಾವುದೋ ಡಿಸ್ಟರ್ಬೆನ್ಸ್ ಇರೋದು ಬೇಡ ಅಂದ್ಬಿಟ್ಟು. ಶಾರು ಅಂತೂ ಸುತ್ತು ನೋಡ್ತಾಯಿದ್ಲು. ಇಲ್ಲಿ ಡ್ರಾಸ್ ಎಲ್ಲ ಎಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡಿದರು. ಒಂಥರ ಪಾಸಿಟಿವ್ ಎನರ್ಜಿ ಅಂತ ಏನು ಹೇಳ್ತಾರೆ ಆ ಥರನೇ ಚೆನ್ನಾಗಿತ್ತು. ಯಾರೂ ಇರಲಿಲ್ಲ ರೂಮಲ್ಲಿ, ನಾವು ಮಾತ್ರ ಇದ್ದಿದ್ದು. ಹಾಗಾಗಿ ನನ್ನ ಮಕ್ಕಳೇನು ಗಲಾಟೆ ಮಾಡಿಲ್ಲ, ಇವ್ರನ್ನ ನೋಡೋದು ಏನಿರಲಿಲ್ಲ. ಹೊರಗಡೆ ಕುತ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು. ಬಟ್ ಬೆಟರ್ ಇಲ್ಲಿ ಕುತ್ಕೊಂಡಿದ್ದೆ ಒಳ್ಳೇದಾಯಿತು ಅಂತ. ಮತ್ತು ಈ ವೆಲ್ಕಮ್ ಡ್ರಿಂಕು ರಸಮ್ ಏನೋ ಕೊಟ್ಟಿದ್ರು. ನನಗೆ ನಾನ್ ವೆಜ್ ತಿಂದಮೇಲೆ ರಸಮ್ ತಿಂದ್ರೇ ನನಗೆ ಒಂಥರ ಸ್ಯಾಟಿಸ್ಫೈಡ್ ಅನಿಸೋದು. ಊಟ ತಿಂದಮೇಲೆ ನಮ್ಮ ಅಪ್ಪಗೂ ಈ ಥರನೇ ಆಗುತ್ತೆ, ಹಾಗಾಗಿ ನನಗೂ ಆ ಥರನೇ. ಬಟ್ ಎಲ್ಲೋದ್ರೂ ನಾನ್ ವೆಜ್ ತಿಂದಮೇಲೆ ರಸಮ್ ಸಿಗ್ತಾನೆ ಇರಲಿಲ್ಲ ವೈಟ್ ರೈಸ್ ತಿನ್ನೋದಕ್ಕೆ. ಬಟ್ ಈ ಹೋಟೆಲಲ್ಲಿ ಇವಾಗ ಏನು ತೊಗೊಂಡೆ, ಈ ರಸ ವೆಲ್ಕಮ್ ಡ್ರಿಂಕ್ ಅಂತ ಏನು ಕೊಟ್ಟಿದ್ರು ಅದನ್ನೇ ಕೊಡ್ತೀರಾ ಅಂತ ಕೇಳಿದೆ ನಾನು. ಅವ್ರು ಇದ್ಕೊಂಡು ಸರಿ ಮೇಡಮ್ ಅದನ್ನೇ ಕೊಡ್ತೀನಿ, ನಿಮಗೆ ಇಷ್ಟ ಹೆಂಗಾಗುತ್ತೆ ಹೆಂಗೆ ಅಂತ ಹೇಳಿದರು. ಫಸ್ಟಿಗೆ ಚಿಕನ್ ಗೀ ರೋಸ್ಟ್ ತೊಗೊಂಡಿದ್ವಿ. ಆಮೇಲೆ ಮಕ್ಕಳನ್ನ ಹಿಡ್ಕೊಂಡು ನಾನು ಮತ್ತೆ ಶೂಟ್ ಮಾಡಲಿಕ್ಕೆಲ್ಲ ಆಗಲಿಲ್ಲ. ಆಮೇಲೆ ರೋಟಿ ತೊಗೊಂಡು ನಾವಂತೂ ಕಂಪಲ್ಸರಿ ಎಲ್ಲೋದ್ರೂ ತಿನ್ನೋದು ಚಿಕನ್ ಬಟರ್ ಮಸಾಲ ಅಥವಾ ಪನ್ನೀರ್ ಬಟರ್ ಮಸಾಲ. ಬಿಕಾಸ್ ಅದು ಸ್ವಲ್ಪ ಸ್ವೀಟಿಶ್ ಬರುತ್ತಲ್ಲ, ಹಾಗಾಗಿ ನಾವು ಖಾರ ತಿಂದೇ ಇರೋ ಕಾರಣ ಅಲ್ಲೆಲ್ಲ ಊಟ ಮುಗಿಸ್ಕೊಂಡು ಇಲ್ಲಿ ನೋಡ್ಬೋದು ಮನೆಗೆ ಹೋಗೋಷ್ಟರಲ್ಲಿ 8:45 ಅರೌಂಡ್ ಆಗಿತ್ತು. ಮಕ್ಕಳಂತೂ ಫುಲ್ಲು ಎಂಜಾಯ್ ಮಾಡ್ತಾಯಿದ್ರು. ಮಕ್ಕಳನ್ನ ಕರ್ಕೊಂಡು ಹೋದ್ವಿ. ಈ ಹೋಟೆಲ್ ಎಕ್ಸ್ಪೀರಿಯೆನ್ಸ್ ಅಂತೂ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು. ಶಾರುಗಂತೂ ಫುಲ್ಲು ನಿದ್ದೆ ಬಂದ್ಬಿಟ್ಟಿತ್ತು, ಹಂಗಾಗಿ ಅವಳು ಗಲಾಟೆ ಮಾಡ್ತಾಯಿದ್ಲು. ಈ ಕಡೆ ಅವಳು ಎಂಜಾಯ್ ಮಾಡ್ತಾಯಿದ್ಲು ಡ್ರೈವಿಂಗ್ನ. ಆ ಕಡೆ ಅವ್ರ ಅಪ್ಪ ಹತ್ರ ನಮ್ಮ ಪುನರ್ವಿ ಎಂಜಾಯ್ ಮಾಡ್ತಾಯಿದ್ಲು. ಇದನ್ನು ಮುಗಿಸ್ಕೊಂಡು ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಫುಲ್ಲು ಜೋರು ಮಳೆ ಸ್ಟಾರ್ಟ್ ಆಯಿತು. ಈ ಜೋರು ಮಳೆ ಬರ್ತಾಯಿದ್ದಕ್ಕೆ ಮನಸ್ಸಿಗೆ ಎಷ್ಟು ಸಂತೋಷ ಆಗ್ತಾಯಿತ್ತು ಗೊತ್ತಾ. ಹೊಟ್ಟೆ ತುಂಬ ಊಟ, ಮನಸ್ಸು ತುಂಬ ಆನಂದ ಅನ್ನೋ ಥರ. ಮಳೆನ ಎಂಜಾಯ್ ಮಾಡಿಕೊಂಡು ಮಲ್ಕೊಂಡ್ವಿ. ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.